ಚನ್ನಬಸವಣ್ಣ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ ಒಂದು ವಚನವನ್ನು ಹೇಳ್ತಾನೆ. ಆ ಪುಣ್ಯಾತ್ಮರ ವಚನದೊಂದಿಗೆ ನಾವು ಇವತ್ತಿನ ಪ್ರವಚನದಲ್ಲಿ ಪ್ರವೇಶ ಮಾಡೋಣ. ಆದ್ಯರ 60 ವಚನಕ್ಕೆ, ದಂಡಾಯಕರ 20 ವಚನ, ದಂಡಾಯಕರ 20 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನಸಂಗಮ ದೇವ ಮಹಾದೇವಿ ಯಕ್ಕಗಳದೊಂದು ವಚನ ಅಂಥೇಳಿ ಲೆಕ್ಕಾಚಾರ ಕೊಡ್ತಾರೆ. ಎಂಥ ಆಶ್ಚರ್ಯ! ಕಾಲವನ್ನು ತೂಗಿ ನೋಡಿದ್ರು, ಕಾಲ ಕಾಲಕ್ಕೆ ಹುಟ್ಟಿರ್ತಕ್ಕಂಥ ಜನಗಳ ಸ್ವಭಾವಗಳನ್ನು ತೂಗಿ ನೋಡಿದ್ರು, ಅತ್ಯಂತ ಪ್ರಬುದ್ಧವಾಗಿರ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡಿದರು. ಅದುವರೆಗೆ ಸಾಹಿತ್ಯದಲ್ಲಿರ್ತಕ್ಕಂಥ ಛಂದಸ್ಸು, ಅಲಂಕಾರ, ವ್ಯಾಕರಣ ಇವೆಲ್ಲವುಗಳನ್ನು ಮೀರಿ ಹೊಸದೊಂದು ರೀತಿಯ ಶಾಲೆಯ ಮುಖವನ್ನೇ ನೋಡದೇ ಇರತಕ್ಕಂಥವನು ಕೂಡ ತನ್ನ ಭಾವನೆಗಳನ್ನು ಎಷ್ಟು ಸಾಲಿನಲ್ಲಿ ಬೇಕಾದರೂ ಯಾವುದೇ ರೀತಿಯಲ್ಲಿ ಬೇಕಾದರೂ ಹೇಳಬಹುದು ಅಂಥೇಳಿ ಸಾಧಿಸಿ ತೋರಿಸಿದ್ರು. ಅಂಥ ವಚನಕಾರರು ಈ ವಚನಗಳ ಮೌಲ್ಯಗಳನ್ನು ತೂಗ್ತಾರೆ. ನಾವು ಇತ್ತೀಚೆಗೆ ಬೆಳವಣಿಗೆಯಾಗಿರ್ತಕ್ಕಂಥ ಅರ್ಥಶಾಸ್ತ್ರ, ಬಹುಶಃ ಕೆಲವು ಜನರಿಗೆ ಹಿಂಗ್ಯಾಕಂತಾರ ಸ್ವಾಮಿಗಳು ಅನ್ನಿಸ್ಬೋದು. ಒಂದು ಕಾಲದಲ್ಲಿ ಚಾಣಕ್ಯನಿಗಿಂತಲೂ ಪೂರ್ವದಲ್ಲಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರದ ಒಂದು ಭಾಗ ಆಗಿತ್ತು. ಆ ಅರ್ಥಶಾಸ್ತ್ರ ಚಾಣಕ್ಯನ ನಂತರ, ಬಹುಶಃ ಇವತ್ತು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಅಂತ ಹೇಳ್ತೀವಿ, ಆತನ ಅಜ್ಜಿ ಹುಟ್ಟೋಕ್ಕಿಂತಲೂ ಮೊದಲೇನೆ ಚಾಣಕ್ಯ ಅರ್ಥಶಾಸ್ತ್ರ ಅಂತ ಪುಸ್ತಕ ಬರೀತಾನೆ. ನಾವು ನಮ್ಮ ಭಾಷೆಯನ್ನ, ನಮ್ಮ ಗ್ರಂಥಗಳನ್ನ ಜಗತ್ತಿನ ಎದುರಿಗೆ ತೆಗೆದು ಇಡಲಿಲ್ಲ. ಅಂಥ ಅರ್ಥಶಾಸ್ತ್ರದೊಳಗ ವಸ್ತುವಿನ ಗುಣವನ್ನ ಕ್ಯಾಲ್ಕುಲೇಟ್ ಮಾಡಕ ಅಲ್ಲೊಂದು ತುಷ್ಟಿ ಗುಣ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾರೆ. ಈಗ ವಸ್ತುವಿನ ತೂಕ ಮಾಡಲಿಕ್ಕೆ ಕೆಜಿ ಅಂತೀವಿ, ವಸ್ತುವಿನ ಉದ್ದಳಿಲಕ್ಕೆ ಮೀಟರ್ ಅಂತೀವಿ. ಆ ವಸ್ತುವಿನ ರುಚಿ ಎಷ್ಟದಂದ್ರ ಅದನ್ನ ಅಳಿಲಕ್ಕ ತುಷ್ಟಿ ಗುಣ ಅನ್ನುವಂಥ ಒಂದು ಮಾಪನವನ್ನ ಇತ್ತೀಚೆಗೆ ಕಂಡು ಹಿಡಿದ್ರು. ಆದರೆ ಚನ್ನಬಸವಣ್ಣ ಬದುಕಿದ್ದೇ 2 ದಶಕಗಳ ಕಾಲ, ಬಹಳ ವರ್ಷ ಆಯುಷ್ಯ ಉಳಿಲಿಲ್ಲ. ಅವರು ಬಸವಣ್ಣನವರ ಅಕ್ಕನ ಮಗ, ನಾಗಲಾಂಬಿಕೆಯ ಮಗ ಚನ್ನಬಸವಣ್ಣ. ಆ ಪುಣ್ಯಾತ್ಮರು ಎಂಥ ಒಂದು ಮಾನದಂಡವನ್ನು ವಚನಕ್ಕೆ ಹೇಳ್ತಾರೆ ಅಂದ್ರೆ, ಆದ್ಯರ 60 ವಚನ ಅಂದ್ರ ಬಸವಾದಿ ಪ್ರಮತರ ಕ್ರಾಂತಿಗಿಂತಲೂ ಮುಂಚೆಯೇ, ನಾನಿವತ್ತು ಹೇಳುವಾಗ ಹೇಳಿದೆ, ಈ ಸಿದ್ಧಾಂತ ಆರಂಭವಾದದ್ದು 1000 ವರ್ಷಗಳಿಂದ ಅಂತ. ಮತ್ತೆ ಯಾರಾದರೂ ತಪ್ಪು ತಿಳಿಬಾರ್ದಂತ 800-900 ಅಂತ ಹೇಳಿದೆ ನಾನು. ಬಸವಣ್ಣನವರಿಗಿಂತಲೂ ಪೂರ್ವದಲ್ಲಿ ದೇವರ ದಾಸಿಮಾರ್ಯ, ಮುಸುಟೆ ಚೌಡಯ್ಯ ಇವರೆಲ್ಲರೂ ವಚನ ಬರೀತಾರೆ. ಅಂಥ ಆದ್ಯ ವಚನಕಾರರ 20 ವಚನ ಯಾರ ವಚನಕ್ಕೆ ಸರಿ ಬರ್ತಾವಂದ್ರೆ ದಂಡಾಯಕರ ವಚನ 1 ವಚನಕ್ಕೆ ಸಮ ಬರ್ತದೆ. ಇಂಥ ದಂಡಾಯಕರು, ಬಸವಾದಿ ಪ್ರಮತರು, ಅವರ 20 ವಚನಕ್ಕೆ ಅಜಗಣ್ಣನ 5 ವಚನ. ನೋಡ್ರಿ, ಕಲ್ಯಾಣದ ಕ್ರಾಂತಿಯ ನಂತರ ಕಲಚೂರ್ಯರು ಅಥವಾ ಸಮಸಮಾಜದ ಪರಿಕಲ್ಪನೆಯ ವಿರೋಧಿಗಳು, ಸಮಸಮಾಜದ ಪರಿಕಲ್ಪನೆಯ ವಿರೋಧಿಗಳು ಕೇವಲ ವಚನಕಾರರನ್ನಷ್ಟೇ ಕೊಲ್ಲಿಲ್ಲ,
ಅವರು ಬರೆದಿರ್ತಕ್ಕಂಥ ವಚನದ ಗ್ರಂಥಗಳನ್ನ, ವಚನದ ತಾಡೋಲೆಗಳನ್ನ ಸುಟ್ಟು ಹಾಕಿದ್ರು. ಇವತ್ತು ನಮಗೆ ಅಜಗಣ್ಣನ ಕೆಲವೇ ಕೆಲ ವಚನಗಳು ಸಿಗ್ತವೆ. ಆತನ 5 ವಚನ ಬಸವಣ್ಣನ 20 ವಚನಕ್ಕೆ ಸಮ ಆಗ್ತಾವು ಅಂತ ಹೇಳಿದ್ರ ಎಂಥ ಪ್ರಬುದ್ಧ ವಚನವನ್ನ ಅಜಗಣ್ಣ ಬರೆದಿರ್ಲಿಕ್ಕಿಲ್ಲ. ನಮ್ಮ ಸೌಭಾಗ್ಯ ಅಕ್ಕನ ಅನೇಕ ವಚನಗಳು ಸಿಗ್ತಾವೆ ನಮಗೆ. ಅಕ್ಕ ಮಹಾದೇವಿಯ ಅನೇಕ ವಚನಗಳು ಸಿಕ್ಕಾವಲ್ಲ, ಅದು ನಮ್ಮ ಸೌಭಾಗ್ಯ. ಅದು ಜಗತ್ತಿಗೆ ವಿಜಯಪುರ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಕಾಣಿಕೆ. ಅರ್ಥ ಆಯ್ತೋ ಇಲ್ಲೋ ನಿಮ್ಗ? ಹಳಕಟ್ಟಿಯವರು ವಕೀಲ್ಕಿ ಮಾಡುವುದು ಬಿಟ್ಟು, ಪ್ರತಿಯೊಬ್ಬರ ಮನೆಯ ಜಗುಲಿಯನ್ನು ಹುಡುಕಿ ಮೇಲ್ಚಾವಣಿಗಳಲ್ಲಿ ಜಂತ್ಯಾಗ ತುರುಕಿದ್ರು ವಚನದ ಕಟ್ಟುಗಳನ್ನ. ಅವೆಲ್ಲ ತಗೊಂಡು ಬಂದು ಅವುಗಳು ಧೂಳು ಹೊಡೆದು ಸಂಶ್ಲೇಷಣೆ ಮಾಡಿ ಮಂಗಳೂರಿನ ಕ್ರಿಶ್ಚಿಯನ್ ಮಷಿನರಿ ನಡೆಸ್ತಾ ಇರ್ತಕ್ಕಂಥ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ 500 ರೂಪಾಯಿ ಇಟ್ಟು ಕಳಿಸ್ತಾರೆ. ಈ ವಚನಗಳನ್ನ ಪ್ರಿಂಟ್ ಮಾಡ್ರಿ, ಮಿಕ್ಕ ಹಣವನ್ನ ನಿಮ್ಮ ಪತ್ರ ಬಂದ ತಕ್ಷಣ ಕಳಿಸ್ತೇನೆ ಅಂತ. ಆಲೋಚನೆ ಮಾಡಿ ಬಂಧುಗಳೇ, ಭಾರತದ ಸಂಸ್ಕೃತಿಯ ಅಭಿಮಾನಿಗಳೇ, ಆಲೋಚನೆ ಮಾಡಿ. ನಮ್ಮ ಸಾಹಿತ್ಯ ಅದೆಷ್ಟು ಪ್ರಬಲವಾಗಿತ್ತು. ಕ್ರಿಶ್ಚಿಯನ್ ಮಷಿನರಿಗಳು ಬಸವಾದಿ ಪ್ರಮತರ ವಚನಗಳನ್ನು ಓದ್ತಾರೆ. ಪ್ರಿಂಟ್ ಮಾಡುವ ಮೊದಲು, ಮಳೆ ಜೋಡಿಸುವ ಮೊದಲು ಓದ್ತಾರೆ. ಅಲ್ಲಿ ಮಷಿನರಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ, ಈ ವಚನಗಳನ್ನೇನಾದರೂ ನಾವು ಈ ಸಂದರ್ಭದಲ್ಲಿ ಪ್ರಿಂಟ್ ಮಾಡಿದ್ರೆ, ಇದು ಜನಸಾಮಾನ್ಯರೆಲ್ಲರೂ ಓದ್ಲಿಕ್ಕೆ ಕೊಟ್ರೆ ಭಾರತದಲ್ಲಿ ಕ್ರಿಶ್ಚಿಯನ್ ಮತವನ್ನ ಬಿತ್ತಲಿಕ್ಕೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಕ್ರಿಶ್ಚಿಯನ್ರು ಕೂಡ ಲಿಂಗಾಯತರಾದಾರು. ಬಸವಾದಿ ಪ್ರಮತರ ಸಂದೇಶಗಳಿಗೆ ಮಾರು ಹೋಗ್ತಾರೆ. ಆ ಕಾರಣದಿಂದ ಪ್ರಿಂಟ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಯಥಾವತ್ ನೋಟನ್ನ ಪತ್ರ ಬರೆದು ಪಗು ಹಳಕಟ್ಟಿಯವ್ರಿಗೆ ಕಳಿಸ್ತಾರೆ. ಏನ್ ಮಾಡ್ಬೇಕ್ರಿ? ಆಗಿರೋದು ಮಂಗಳೂರಿನಲ್ಲಿ ಒಂದೇ ಪ್ರೆಸ್ಸು. ಗದಗ ಮುದ್ರಣ ಕಾಸಿ ಅನ್ಸಿರ್ಲಿಲ್ಲ ಇನ್ನ. ವಿಚಾರ ಮಾಡ್ರಿ ಬಂಧುಗಳೇ, ಹಳಕಟ್ಟಿಯವರು ತಮ್ಮದು ಇರ್ತಕ್ಕಂಥ ಒಂದೇ ಒಂದು ಮನೆಯನ್ನ ಮಾರಿ ಪ್ರಿಂಟಿಂಗ್ ಪ್ರೆಸ್ ಹಾಕ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪುಣ್ಯಾತ್ಮನನ್ನ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಎಲ್ಲರೂ ಊಟಕ್ಕೆ ಕುಂತಿದ್ರು ಡೈನಿಂಗ್ ಟೇಬಲ್ ಮೇಲೆ. ಡೈನಿಂಗ್ ಟೇಬಲ್ ಸಿಸ್ಟಮ್ದಲ್ಲಿ ಊಟಕ್ಕೆ ಕೂತಾಗ ಅಲ್ಲಿರ್ತಕ್ಕಂಥ ಅನೇಕರು ಕೋಟನ್ನು ಕಳೆದು ಹ್ಯಾಂಗರ್ ಹಾಕಿದ್ರು. ಹಳಕಟ್ಟಿಯವರು ಹಾಕ್ಲಿಲ್ಲ. ಇವತ್ತು ನಾವು ಜಿಗದಾಡಿ ವಚನ ಹೇಳ್ತೀನಿ, ನೀವೆಲ್ಲ ಕೇಳ್ತೀರಿ. ಈ ನಾಡಿನ ಅನೇಕ ಸಾವಿರ ಗುರುವಿರಕ್ತರು ಬಸವಾದಿ ಪ್ರಮತರ ವಚನಗಳನ್ನು ಹೇಳ್ತೇವೆ. ಆದ್ರೆ ಹಳಕಟ್ಟಿಯವರು ಕೋಟನ್ನು ಯಾಕೆ ಕಳಿಲಿಲ್ಲ ಅಂದ್ರ, ವಚನಶಾಸ್ತ್ರಕ್ಕಾಗಿ ತಮ್ಮೆಲ್ಲ ದ್ರವ್ಯವನ್ನ ಸವಸಿದ್ರಲ್ಲ, ಹಾಕೊಳ್ಳಾಕ ಅಂಗಿದ್ದಿದ್ದಿಲ್ಲ. ಒಳಗಿನ ಅಂಗಿ ಚೂರು ಹರಿದಿತ್ತು. ಪುಣ್ಯಾತ್ಮರೇ, ಅಂಥ ವಚನಗಳಿಗೆ ಚನ್ನಬಸವಣ್ಣ ಮಾನದಂಡವನ್ನು ಕೊಡ್ತಾನೆ. ನಮ್ಮದೆಂಥ ಸೌಭಾಗ್ಯ! ಇವತ್ತು ನಾವು ಪ್ರವಚನದಲ್ಲಿ ಆ ಮಹಾತ್ಮರಾಗಿರ್ತಕ್ಕಂಥ ಅಜಗಣ್ಣ ಮಾಡಿರ್ತಕ್ಕಂಥ ಊರು ಗದಗ ಹತ್ರ ಇರ್ತಕ್ಕಂಥ ಲಕ್ಕುಂಡಿ. ಅಜಗಣ್ಣನ ಸಲುವಾಗಿ ಸುದ್ದಿ ಆಗಲಿಲ್ಲ. ಅಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ಶಿಲಾಶಾಸನಗಳು ಪತ್ತೆ ಆಗ್ಯಾವಂತೂ ಸುದ್ದಿ ಆಗಲಿಲ್ಲ. ನಮ್ಮವರಿಗೆ ಸಂಪ್ರದಾಯ ಬೇಕಾಗಿಲ್ಲ, ಪರಂಪರೆ ಬೇಕಾಗಿಲ್ಲ, ಬಂಗಾರ ಬೇಕು. ಹೀಗಾಗಿ ಬಹುದೊಡ್ಡ ಮಟ್ಟಿಗೆ ಲಕ್ಕುಂಡಿ ವ್ಯಾಪಕ ಪ್ರಚಾರಕ್ಕೆ ಬಂತು. ಈ ಅಜಗಣ್ಣ ತಂದೆ ಹುಟ್ಟಿರ್ತಕ್ಕಂಥ ಊರು ಅದೇ ಲಕ್ಕುಂಡಿ. ಅಜಗಣ್ಣನೊಂದಿಗೆ
ಅಷ್ಟೇ ಸಮರ್ಥಳಾಗಿರ್ತಕ್ಕಂಥ ಅವನ ಸಹೋದರಿ ಮುಕ್ತಾಯಕ್ಕ. ಅಂತ ಚಂದದ್ ನೋಡ್ರಿ ಹೆಸರ, ಮುಕ್ತಾಯಕ್ಕ. ಚತುರ್ವಿಧ ಫಲಪುರುಷಾರ್ಥಗಳಲ್ಲಿ ಕನಸು ಕಾಣ್ತಾ ಇರೋದೇ ಮುಕ್ತಿ. ಆ ಮುಕ್ತಿಗೆ ಅಕ್ಕ ಅಂತ ಅಜಗಣ್ಣನ ತಂಗಿ ಆ ಹೆಸರನ್ನು ಇಟ್ಕೊಂತಾಳೆ. ಆ ಅಜಗಣ್ಣ ಲಕ್ಕುಂಡಿಯಲ್ಲಿ ತನ್ನ ತಂದೆ ತಾಯಿಗಳ ಮನೆಯಲ್ಲಿ ಬೆಳೀತಾ ಇರಬೇಕಾದ್ರೆ ಆಟ ಆಡ್ಲಿಕ್ಕೆ ಹೋಗಿರ್ತಾನೆ. ಹೇಗೆ ಕಲ್ಯಾಣಕ್ಕೆ ಬರ್ತಾನೆ ಅನ್ನೋದು ಬಹಳ ಸೊಬಗಿನ ಕತೆ. ಆಟ ಆಡ್ಲಿಕ್ಕೆ ಹೋದಾಗ ಗೆಳೆಯರಲ್ಲಿ ತುಂಟತನಕ್ಕಾಗಿ ಜಗಳ ಆಗ್ತದೆ. ಮಕ್ಕಳ ಜಗಳ ತುಂಟತನಕ್ಕ. ಇಬ್ರು ಹುಡುಗರು ಒಂದು ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ಆ ಸ್ಟೇಡಿಯಂ ಸುತ್ತ ಅವರಿಬ್ಬರು ಪಪ್ಪಾಗಳು ವಾಕಿಂಗ್